ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಬೆಳಗಿನ ಶುಭೋದಯಗಳು. ಇವತ್ತು ನಮ್ಮ ಮನೇಲಿ ಚಿಕನ್ ತೊಗೊಂಬಂದಿದ್ದೀನಿ. ಪೆಪ್ಪರ್ ಡ್ರೈ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ನೋಡಿ, 1 kg ಚಿಕನ್ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಮೆಣಸು, ಧನಿಯಾ, ಸೋಂಪು ಕಾಳು, 2 ಈರುಳ್ಳಿ, 2 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಈ ಥರ ತೊಳ್ಕೊಬೇಕು ನೀಟಾಗಿ. ಇದರಲ್ಲಿ ಈ ಥರ ಸ್ಮೆಲ್ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ತಾ ಇದ್ದೀನಿ. ಸ್ವಲ್ಪ ಬಾಣಲಿ ಕಾಯಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, ಸ್ಲೋವಲ್ಲಿ ಇಟ್ಟೋಣ. 2 ಸ್ಪೂನು ಕೊತ್ತಂಬರಿ, 1 ಸ್ಪೂನಷ್ಟು ಸೋಂಪು ಕಾಳು. ಇದನ್ನೆಲ್ಲ ಉಟ್ಕೊಳ್ಳೋಣ. ಘಮ ಘಮ ಹಾಕಿ ಬರಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿ ಉಟ್ಕೊಂಡ್ರೆ ಅದು ತುಂಬ ಬರ್ತಾಯಿದೆ. ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಚಿಕನ್ ಜಾಸ್ತಿ ಎಣ್ಣೆ ಬೇಡ, ಅದರಲ್ಲೇ ಬಿಟ್ಕೊಡುತ್ತೆ, ಯಾಕೆಂದರೆ ಸ್ಕಿನ್ ಇರುತ್ತೆ ಅದರಿಂದ. ಬೆಳ್ಳುಳ್ಳಿ 3 ಬೇಕಾಗುತ್ತೆ. ಬೆಳ್ಳುಳ್ಳಿನ ಸಿಪ್ಪೆರೇ ಯೂಸ್ ಮಾಡಿದ್ದೀನಿ. ಅದು ತುಂಬ ಚೆಂದ ತಿನ್ನಲಿಕ್ಕೆ ಚಿಕನ್ಗೆ, ಪೆಪ್ಪರ್ ಡ್ರೈಗೆ. ನೀವು ಸ್ವಲ್ಪ ಜಾಸ್ತಿ ಹಾಕೋದು. ನಾನು 1 kgಗೆ 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ತೆಗೆದುವ. ಈರುಳ್ಳಿ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹೀಗೆ ಚಿಕನ್ ಹಾಕೋದು ಬೇಡ. ಇನ್ನು ಸ್ವಲ್ಪ ಹೊತ್ತಿಗೆ ಅರ್ಧ ಆಗಬೇಕು, ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಚಿಕನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದೆ. ಚಿಕನ್ ನೋಡಿ ಅದೇ ಇದಾಗುತ್ತೆ, ಅದೇ ನೀರುತ್ತೆ. ಚೆನ್ನಾಗಿ ಬೇಯಿದು ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾರೆ. ಸ್ವಲ್ಪ ಬೇಯಿಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಈ ಥರ ನೀರೆಲ್ಲ ಚೆನ್ನಾಗಿ ಸುಂಡಬೇಕು. ಫುಲ್ಲು ನೋಡಿ ಫ್ರೆಂಡ್ಸ್, ನೀರು ಏನು ಹಾಕಿಲ್ಲ, ಇದರಲ್ಲೇ ನೋಡಿ ಎಷ್ಟು ನೀರಿದೆ. ಅದಕ್ಕೆ ನಾವು ಎಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪುಡಿನ ಇದಕ್ಕೆ ಹಾಕ್ಬೇಕು.
ಇನ್ನೂ ತುಂಬ ಹಾಕಬೇಕು, ಇನ್ನೂ ಸ್ವಲ್ಪ ಹಾಕಬೇಕು. ಈ ಥರ ಹಾಕಬೇಕು. ನೋಡ್ತಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.